ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಅವರು ದೊಡ್ಡಬಳ್ಳಾಪುರದಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಭರ್ಜರಿ ರೆಸ್ಪಾನ್ಸ್ ಇದೆ, ಏನ್ ಹೇಳ್ತೀರಾ ಸರ್? ಕಾಂಗ್ರೆಸ್ ಪಕ್ಷದ ಮೇಲೆ ಇರುವ ನಂಬಿಕೆ, ವಿಶ್ವಾಸ ಇವಾಗ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದಲ್ಲೂ ಅತಿ ಹೆಚ್ಚಾಗಿ ಇನ್ಕ್ರೀಸ್ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರದ ಪ್ರಣಾಳಿಕೆಗಳು ಜನರಿಗೆ ಅತಿ ಅವಶ್ಯಕವಾಗಿ ಇವಾಗ ಬೇಕಾಗಿದೆ. ಕೋವಿಡ್ ನಂತರ, ಡಿಮಾನಿಟೇಷನ್ ನಂತರ, ಬೆಲೆ ಏರಿಕೆ, ಜನರ ಹೊಟ್ಟೆ ಮೇಲೆ ಉಳಿಯುವಂತ ಕೆಲಸಗಳು ಬಿಜೆಪಿ ಸರ್ಕಾರದಿಂದ ಆಗಿದೆ. ಸೊ ಇವಾಗ ಕಾಂಗ್ರೆಸ್ ಪಕ್ಷದ ಒಂದ್ ಸ್ವಲ್ಪ ಅಳಿಲು ಸೇವೆ ನಮ್ಮ ಜನರಿಗೆ ಮಾಡ್ತಾ ಇದೀವಿ ನಾವು. ಅದು ಹೆಚ್ಚಾಗಿ ಮಹಿಳೆಯರು, ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಈಗ ಇದನ್ನ ನೋಡಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಬಹುತೇಕ ನಮ್ಮ ಸಂಖ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವಂತೆ ತಯಾರಿಯಾಗಿದ್ದಾರೆ. ಸೊ ನಾವು ನಮ್ಮ ಎಲ್ಲಾ ಕಾರ್ಯಕರ್ತರು ಹುಮ್ಮಸ್ಸಿಂದ, ನಮ್ಮ ನಾಯಕರುಗಳು ಬಹಳಷ್ಟು ಉತ್ಸಾಹದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಎಲೆಕ್ಷನ್ಗಳು ಆದಷ್ಟು ಬೇಗ ಮುಗಿಸಿ ಕಾಂಗ್ರೆಸ್ಗೆ ಜಯ ಬೀರಿಸುವ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ ಸರ್, ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಎಲ್ಲಿ ಪ್ಲಸ್ ಆಗುತ್ತೆ ಅನ್ಸುತ್ತಾ ಅಂತ? 100ಕ್ಕೆ ನಡೆಯುವ ಮನೆಗೆ 8,500, 8ರಿಂದ 8,500 ಉಚಿತ ಎಲೆಕ್ಟ್ರಿಸಿಟಿ, ಉಚಿತ ರೈಸು, ಉಚಿತ ಬಸ್ ಟ್ರಾವೆಲ್ ಮಹಿಳೆಯರಿಗೆ. ಸೊ ಇವೆಲ್ಲ ಜನರಿಗೆ ಜೋಬಲ್ಲಿ ದುಡ್ಡಿರಲಿಲ್ಲ, ಈ ಸಮಯದಲ್ಲಿ ಕೆಲ್ಸಗಳಿಲ್ಲ. ದೇಶಾದ್ಯಂತ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವಾಗಿದೆ. ಅದು ಪ್ರೀ ಇಂಡಿಪೆಂಡೆನ್ಸ್ ಟೈಮು ಸ್ವಲ್ಪ ಆಫ್ಟರ್ ಇಂಡಿಪೆಂಡೆನ್ಸ್ ಟೈಮ್ ರೇಟಲ್ಲಿ ಇವಾಗ ಆಗಿದೆ. ಹೈಯೆಸ್ಟ್ ಕ್ರೈಮ್ ರೇಟ್ ಆಗಿದೆ ದೇಶದಲ್ಲಿ. ಪಾವರ್ಟಿ ಇಂಡೆಕ್ಸ್ ಬೇಜಾನ್ ಬಿದ್ದೋಗಿದೆ ಇವಾಗ. ಅಂದ್ರೆ ನಮ್ಮ ಪಾವರ್ಟಿ ಲೈನ್ ಅಲ್ಲಿ ಇರೋ ಜನ ಬಹಳಷ್ಟು ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದ್ದಾರೆ ಇವಾಗ. ಸೊ ಇವೆಲ್ಲ ಜನರಿಗೆ ತಿಳುವಳಿಕೆ ಆಗ್ತಾ ಇದೆ. ಜನರಿಗೆ ಕರೆಕ್ಟ್ ಸಮಯಕ್ಕೆ ಊಟಗಳು ಸಿಗ್ತಾ ಇಲ್ಲ. ಸೊ ಇದು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಗ್ತಿರುವ ಒಂದು ಬೆನಿಫಿಟ್ ನ ಜನ ಗುರುತಿಸ್ತಾ ಇದ್ದಾರೆ ಇವಾಗ. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ರಕ್ಷಾ ರಾಮಯ್ಯಗೆ ಯಾಕೆ ವೋಟ್ ಹಾಕ್ಬೇಕು, ಯಾವೆಲ್ಲ ಅಂಶಗಳನ್ನ ಗಣನೆಗೆ ತಗೊಳ್ಬೇಕು ಅಂತ ಹೇಳಿ ವೋಟರ್ಸ್? ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು. ಎರಡನೇದಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಆಶೀರ್ವಾದದೊಂದಿಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಆಶೀರ್ವಾದ ಇಟ್ಕೊಂಡು ಇನ್ನು ಮುಂದೆ ಕೋಟ್ಯಾಂತರ ಕೆಲ್ಸಗಳು ಮಾಡ್ಬೇಕು, ಲಕ್ಷಾಂತರ ಕೆಲ್ಸಗಳು ಮಾಡಿ ಎಲ್ಲಾ ಕ್ಷೇತ್ರಗಳಲ್ಲೂ. ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಮೆಟ್ರೋಗಳು ಬರಬೇಕು. ನಮ್ಮ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿಯಾಗಿ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರವನ್ನು 100% ಲಿಟ್ರೇಟ್ ಪಾರ್ಲಿಮೆಂಟ್ ಆಗಿ ಮಾಡಬೇಕು. ಬಹಳಷ್ಟು ರೀಜನ್ಗಳಲ್ಲಿ ಎಜುಕೇಶನ್, ಫಿಮೇಲ್ ಲಿಟ್ರಸಿ ರೇಟು ಇವೆಲ್ಲ ಕಮ್ಮಿ ಇದೆ ಇಲ್ಲಿ. ಸೊ ಅದನ್ನ ಹೆಚ್ಚಾಗಿ ಅವೇರ್ನೆಸ್ ಕ್ಯಾಂಪೇನ್ಗಳು ಮಾಡಿ ಜನರಿಗೆ ಕೆಲಸ ಮಾಡುವಂತೆ ನಾವು ರೆಡಿ ಮಾಡ್ಕೊಬೇಕು. ಈ ಕಾನ್ಸ್ಟಿಟ್ಯೂನ್ಸಿಲಿ ಹಿಂದೆ ವೀರಪ್ಪ ಮೊಯ್ಲಿ ಸಾಹೇಬ್ರು, ಜಾಲಪ್ಪನವರು ಎಲ್ಲರೂ ರೆಪ್ರೆಸೆಂಟ್ ಮಾಡಿದ್ರು. ಆದ್ರೆ ಈಗ ನಿಮ್ದೇ ಪಕ್ಷದಲ್ಲಿ 2 ಸಲ MLA ಆಗಿದಂತ ಸುಧಾಕರ್ ನಿಮ್ಗೆ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಏನ್ ಹೇಳ್ತೀವಿ ಸರ್? ನಮ್ಮ ವೆಂಕಟರಮಣಪ್ಪ ಸಾಹೇಬರು ಹೈಯೆಸ್ಟ್ ಕೆಲಸಗಳು, ಅನುದಾನಗಳು ದೊಡ್ಡಬಳ್ಳಾಪುರಕ್ಕೆ ತಂದಿದ್ದಾರೆ. ವೀರಪ್ಪ ಮೊಯ್ಲಿ ಸಾಹೇಬ್ರ ಮಹಾ ಪ್ರಾಜೆಕ್ಟ್ಗಳಿರ್ಬೋದು, ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟು ಮತ್ತೆ ಎಲ್ಲ ಪ್ರಾಜೆಕ್ಟ್ಗಳು ಜನರ ನೆರವಿಗೆ ಇವತ್ತು ಒಂದು ಆಶೀರ್ವಾದ ಆಗ್ತಾ ಇದೆ. ಅದು ಈ ಕಾರ್ಯಕ್ರಮಗಳು ಯಾರೇ ಬರಲಿ ಕಾಂಗ್ರೆಸ್ ಪಕ್ಷದ ಕಡೆ. ಇವತ್ತು ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ಪಾರ್ಕು, ಈ ಪಾರ್ಕು ಲಕ್ಷಾಂತರ ಮಹಿಳೆಯರಿಗೆ ಕೆಲಸ ಕೊಡ್ತಾ ಇದೆ. ಇದು ಅದು ಜನರಿಗೆ ಗೊತ್ತಿದೆ. ಇಂಥ ಕಾರ್ಯಕ್ರಮಗಳಾಗಬೇಕು. ಹಾರ್ಡ್ವೇರ್ ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಏವಿಯೇಷನ್ ಪಾರ್ಕು, ಇವೆಲ್ಲ ಪಾರ್ಕ್ಗಳು ಕಾಂಗ್ರೆಸ್ ಕಡೆಯಿಂದ ಬಂದು ಚಿಕ್ಕಬಳ್ಳಾಪುರಿನ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲೇ ನಾವು ಅತಿ ಹೆಚ್ಚಿನ ಸಂಖ್ಯೆ ಬೆಂಗಳೂರು ಜನನ ಇಲ್ಲಿ ಬಂದು ಕೆಲಸ ಮಾಡುವಂಗೆ, ಬೇರೆ ಬೇರೆ ಜಾಗದ ಜನ ಬಂದು ಕೆಲಸ ಮಾಡುವಂಗೆ ನಾವು ಮಾಡ್ತೀವಿ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಮತ್ತು ಕ್ಯಾಮರಾ ಪರ್ಸನ್ ಚಂದ್ರಶೂತ ಶಿವಕುಮಾರ್, ನ್ಯೂಸ್ ಫಸ್ಟ್ ದೊಡ್ಡಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.